ಒಂದು ನಿಮಿಷ ಇಲ್ಲಿ ವೈರ್ಗಳು ಇಲ್ಲ ಬನ್ನಿ ಇಲ್ಲ ಬನ್ನಿ ಇಲ್ಲ ಬನ್ನಿ ಇಲ್ಲ ಬನ್ನಿ ಇದೆ ಇಲ್ಲ ಬನ್ನಿ ಇಲ್ಲ ಬನ್ನಿ ಹಲೋ ಹೇ ಇಲ್ಲ ನಿಜ ನಿಜ ಹಲೋ ಏನಾರ ನೋಡ್ಕೊಂಡು ಹೋಗ್ಬೇಕು ಅಯ್ಯೋ ನಾನು ಕೇಳ್ದೆ ಕಣ ಮಾತಾಡ್ತಾ ಇಲ್ಲ. ಹಾಡ್ಲಿ ಸರ್ಕಲ್ಲು, ಹಾಡ್ಲಿ ಪಂಚಾಯತಿ, ಅಕ್ಷರಪುರ ಪಂಚಾಯತಿ, ಅಂಕಳ್ಳಿ ಪಂಚಾಯತಿ, ನಡಗೂರು ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ ನಿಮ್ಮ ನರೇಂದ್ರ ಸ್ವಾಮಿ ಅನಂತ ಅನಂತ ನಮಸ್ಕಾರ. ಬಂಧುಗಳೇ, ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷ ಆದಂತ ವೆಂಕಟರಮಣೇಗೌಡರ ಪರವಾಗಿ ಮತಯಾಚನೆ ಮಾಡಲು ತಮ್ಮೆಲ್ಲರ ಕನ್ನಡ ಚಲನಚಿತ್ರರಂಗದ ವೇಗದ ವೆಂಕಟರಮಣೇಗೌಡರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಪ್ರತಿ ಚುನಾವಣೆಯಲ್ಲಿ ನಾವೆಲ್ಲರೂ ಮುಂದೆ ಬಂದು ಹಲವಾರು ವಿಚಾರ ಚರ್ಚೆ ಮಾಡ್ತಿರ್ತೇವೆ. ಆದರೆ ಕಳೆದ ಲೋಕಸಭಾ ಚುನಾವಣೆಯ ಇತಿಹಾಸವನ್ನು ನಾವೆಲ್ಲರೂ ನೆನೆಸಬೇಕಾಗಿದೆ. ಅಂದು ಕೂಡ ನೀವು ಇದೇ ಉತ್ಸಾಹ ಮತ್ತು ಪ್ರೀತಿಯನ್ನು ತೋರಿ ಆವತ್ತು ಒಂದು ಧರ್ಮ ಯುದ್ಧ ನಡೆದಿತ್ತು ಮಂಡ್ಯದಲ್ಲಿ. ಇಂದು ಕೂಡ ಮಂಡ್ಯದಲ್ಲಿ ಸ್ವಾಭಿಮಾನದ ಒಂದು ಚುನಾವಣೆಯಾಗಿ ಜನರ ಮುಂದೆ ಇದೆ. ನಮ್ಮ ಮಂಡ್ಯದ ಗೆಲುವು ಆಗ್ತದೆ. ಅದಕ್ಕಾಗಿ ನನ್ನ ಎಲ್ಲ ಬಂಧುಗಳಿಗೆ ನಿಮ್ಮ ಬೆಳಮೆಯಲ್ಲಿ ನಾವಿದ್ದೇವೆ. ಇನ್ನು ಕೃಷ್ಣರವರು ನಿಮ್ಮೆಲ್ಲರ ಮತವನ್ನು ಯಾತ್ರೆ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಜೊತೆ ಮದ್ದೂರು ಕ್ಷೇತ್ರದ ಮತ್ತವರ ಮೇಲ್ಮನೆಯ ಸುರೇಂದ್ರರಿಂದ ಮಧು ಮಾದೇಗೌಡರು ಇಂದು ನಮ್ಮ ಜೊತೆ ಒಂದು ಪ್ರಚಾರ ಯಾತ್ರೆಯಲ್ಲಿ ನಮ್ಮ ಜೊತೆನಲ್ಲಿದ್ದಾರೆ. ಈಗ ಒಂದೆರಡು ಮಾತನ್ನ ಮಧು ಅವರು ಮಾತಾಡ್ತಾರೆ, ಆಮೇಲೆ ಮರ್ತಿಬೇಗೌಡರು, ಆಮೇಲೆ ಉದಯ್ ಅವರು, ಆಮೇಲೆ ಲಾಸ್ಟಲ್ಲಿ ದರ್ಶನ ಎಲ್ಲ ಮತದಾರ ಬಂಧುಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಆರ್ಟಿ ಸರ್ಕಲ್ಗೆ ನಾವೆಲ್ಲ ನಮ್ಮ ಮನವಿ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಈಗಾಗಲೇ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮೆಲ್ಲರ ಒಂದು ಕಟ್ಟಿಕೊಡುವಂತ ಕೆಲಸವನ್ನ ನಮ್ಮ ಪಕ್ಷ ಈಗಾಗಲೇ ಮಾಡಿದೆ. ಇದರ ಜೊತೆಗೆ ಇವತ್ತು ನಮ್ಮ ಜೊತೆಯಲ್ಲಿ ಬೇರೆ ನಟರಾದಂತ ದರ್ಶನ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವು ಹೇಗೆ ಅವರು ಪರವಾಗಿ ನಿಂತು ತಾವೆಲ್ಲ ಕೂಡ ಮತವನ್ನ ಕೊಟ್ಟಿದ್ರೆ ಅದೇ ನಿಟ್ಟಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಕೂಡ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವೆಂಕಟರಮಣೇಗೌಡರಿಗೆ ತಾವೆಲ್ಲರೂ ಕೂಡ ಮತವನ್ನ ಕೊಡಬೇಕು ಅಂತ ನಾನು ನಮ್ಮಲ್ಲಿ ವಿನಂತಿಯನ್ನು ಮಾಡಿ ನರೇಂದ್ರ ಸ್ವಾಮಿ ಅವರು ಕೂಡ ಈ ಭಾಗದಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಸಹಕಾರ ಇವತ್ತು ನಮ್ಮೆಲ್ಲರ ಅಭಿಮಾನ ನರೇಂದ್ರ ಸ್ವಾಮಿ ಅವರ ಮೇಲೆ ಕೂಡ ಕೊಡಬೇಕು ಅಂತ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ತಮ್ಮೆಲ್ಲರ ಮತವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಪ್ರೀತಿಯ ಮತದಾರ ಬಂಧುಗಳೇ, ಇಂದು ಶ್ರೀನಿವಾಸ್ ದರ್ಶನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ವೆಂಕಟರಮಣೇಗೌಡ ಪರವಾಗಿ
ಕೂಡ ಅವರಿಗೆ ಅಭೂತಪೂರ್ವವಾದಂತ ಆಶೀರ್ವಾದ ಮಾಡಿದ್ದೀರಿ. ಮಾತನ್ನ ಕೇಳಿ ಹತ್ತದ ಗುರುತಿಗೆ ತಾವೆಲ್ಲ ಮತ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಗಾಡಿ ಅಂತ ಮುಂದೆ ತಗೊಳಪ್ಪ. ಈಗ ನಮ್ಮನ್ನು ಉದ್ದೇಶ ಮಾಡಿ ನಮ್ಮ ಪಕ್ಕದ ಮಂಗಳೂರು ಕ್ಷೇತ್ರದ ಶಾಸಕರಾದ ಮಿತ್ರ ಉದಯ ಅವರು ತಮ್ಮನ್ನು ಉದ್ದೇಶ ಮಾಡಿ ಎಲ್ಲ ಮಳವಳ್ಳಿ ತಾಲೂಕಿನ ಎಲ್ಲ ಗ್ರಾಮಸ್ಥರೇ ಬಂಧುಗಳೇ, ಕಳೆದ ಚುನಾವಣೆಯಲ್ಲಿ ನರೇಂದ್ರ ಸ್ವಾಮಿ ಅವರಿಗೆ 46,000ಗಿಂತ ಅಧಿಕ ಮತವನ್ನು ಲೀಡ್ ಕೊಟ್ಟು ನೀವು ಗೆಲ್ಕೊಟ್ಟಿದ್ದೀರಿ. ಆ ಮತಕ್ಕೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಅನುದಾನವನ್ನು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರಿಗಿಂತ ಅತಿ ಹೆಚ್ಚು ಅನುದಾನವನ್ನು ಮಳವಳ್ಳಿ ತಾಲೂಕಿಗೆ ನರೇಂದ್ರ ಸ್ವಾಮಿ ಅವರು ತಂದು ನಿಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಿಸಿದ್ದಾರೆ. ಇವತ್ತು ಇನ್ನೂ ಹೆಚ್ಚು ಅಭಿವೃದ್ಧಿ ಮಳವಳ್ಳಿ ತಾಲೂಕು ಆಗಬೇಕು. ನರೇಂದ್ರ ಸ್ವಾಮಿ ಅವರ ಕೈ ಬಲಿಸ್ಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಒಂದು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸ್ಥಾನವನ್ನು ಗೆಲ್ಲಿಸ್ಕೊಟ್ಟು ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸ್ಕೋಬೇಕು. ನಮ್ಮ ಜಿಲ್ಲೆಯ ಗೌರವವನ್ನು ನಾವು ಹೆಚ್ಚಿಸ್ಕೋಬೇಕು. ಹೆಚ್ಚಿನ ಅನುದಾನವನ್ನು ತರಲಿಕ್ಕೆ ನರೇಂದ್ರ ಸ್ವಾಮಿ ಅವರಿಗೆ ನೀವೆಲ್ಲ ಶಕ್ತಿ ಕೊಡಬೇಕು. ಕನಿಷ್ಠ 60,000 ಲೀಡನ್ನು ನೀವು ಮಳವಳ್ಳಿ ತಾಲೂಕಿನ ಈ ಒಂದು ಚುನಾವಣೆಯಲ್ಲಿ ಕೊಡಬೇಕು ಅಂತ ತಮ್ಮೆಲ್ಲರಲ್ಲೂ ನಾವೆಲ್ಲ ಕಳಕಳಿಯಿಂದ ಬೇಡ್ತೀವಿ. ಎಲ್ರಿಗೂ ನಮಸ್ಕಾರ. ಈಗ ಡಿ ಬಾಸ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಮೊದಲನೇದಾಗಿ ಎಲ್ಲಾ ಕಾರ್ಯಕರ್ತರುಗಳು ಒಂದು ಹೇಳ್ಕೊಳ್ಳೋದಣ್ಣ, ನೀವು ಇಲ್ಲಿ ಹವಾ ತೋರಿಸ್ಬೇಡ್ರಿ, ದಾರಿ ಬ್ಲಾಕ್ ಮಾಡೋದು ನೋಡಿ. ಅಲ್ಲಿ ಆಂಬುಲೆನ್ಸ್ ಹೋದಾಗ ಕಟ್ಟಾತಾನೆ ಅವಾಗಲೇ ಹಿಂದೆ ನಿಂತಿದ್ವಿ, ಸುಮ್ಮನೆ ಹಿಂದೆ ನಿಂತ್ಕೊಳಕ್ ಬಿಡಿ. ನೀವು ಅಲ್ಲಿ ಹವಾ ತೋರ್ಸಕ್ಕೆಲ್ಲ ಆಡ್ಬೇಡ್ರಣ್ಣ. ನೀವೇ ತಲೆ ಮೇಲೆ ಕೈ ಇಟ್ಕೊಂಡಿದ್ರಣ್ಣ, ನಿಮ್ಮನ್ನೇ ಹೇಳ್ತಾರೆ. ತಂದೆ ತಾಯಿ ಸವರಂತ ಎಲ್ಲ ಗುರುಗಳಿಗೆ ನಮಸ್ಕಾರ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ. ನಮ್ಮ ನರೇಂದ್ರನಂದು ನಮ್ಮ ಉದಯಗೌಡರದ್ದು ಕೈನ ಬಲಪಡಿಸಿ ನಿಮ್ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಇದು ಹೆಚ್ಚು ಮಾಡಿಕೊಡಿ ಅಂತ ಎಲ್ಲರ ಹತ್ರ ತಲೆ ಬಾಗಿ ಕೊಡ್ಕೊಳ್ತಾ ಇದ್ದೀನಿ. ದಯಮಾಡಿ ಆಂಬ್ಯುಲೆನ್ಸ್ ಬಂದಾಗ ದಯಮಾಡಿ ಜಾಗ ಕೊಟ್ಬಿಡಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಏನಣ್ಣ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕಾಂಗ್ರೆಸ್ ಪಾರ್ಟಿ ಕಿ, ಸಿದ್ದರಾಮಯ್ಯ के, राहुल गांधी के, डी के शिवकुमार के, ವೆಂಕಟರಮಣೇಗೌಡರಿಗೆ, ದರ್ಶನ್ ಅವ್ರಿಗೆ, ಡಿ ಬಾಸ್ ದರ್ಶನ್ ಅವ್ರಿಗೆ, ನೀವೆಲ್ಲರೂ ನಮ್ಮ ವೆಂಕಟರಮಣೇಗೌಡರಿಗೆ ದರ್ಶನ್ ಅವ್ರ ಮುಂದೆ ಹೆಚ್ಚಿನ ಬಹುಮತ ಕೊಡ್ತಿರ್ತಾನೆ, ಗೆಲ್ಲಿಸ್ಕೊಡ್ತಿರ್ತಾನೆ. ಎಲ್ರಿಗೂ ಧನ್ಯವಾದ. ಹಸ್ತದ ಗುರುತಿಗೆ ಮತ ನೀಡಿ ನಮ್ಮನ್ನು ಹರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಡಿಯಪ್ಪ ಗಾಡಿ, ಮೀಡಿಯಾ ಗಾಡಿ. ಆ ಮೀಡಿಯಾ ಗಾಡಿ ಸ್ವಲ್ಪ ಬೇಗ ಹೋಗ್ರಪ್ಪ ದಯವಿಟ್ಟು. ದರ್ಶನ ಮಾಡ್ತಾ
ನಿಜ ದರ್ಶನ್ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಆ ಒಂದು ದರ್ಶನ್ ಜೊತೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ವಿಜಯ ಮಾಲೆ ವೆಂಕಟರಮಣೇಗೌಡರಿಗೆ ದೊರೆಯೋದಕ್ಕೆ ನಿಮ್ಮೆಲ್ಲರ ಇವತ್ತಿನ ಉತ್ಸಾಹ 26ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಬೆಂಬಲ ಸೂಚಿಸೋದ್ರ ಮುಖಾಂತರ ದರ್ಶನ್ ಅಭಿಮಾನಿಗಳ ಶಕ್ತಿ ನಮಗೆ ನೀವು ಹೆಚ್ಚಿನ ರೀತಿಯಲ್ಲಿ ನೀಡಬೇಕು ಅನ್ನೋದನ್ನ ಬೇಡ್ಕೊಂಡು ನೇರವಾಗಿ ನಿಮ್ಮೆಲ್ಲರ ನಾಯಕ ದರ್ಶನ್ ಅವರು ಮಾತಾಡೋದು ಮೊದಲೇ ಮದ್ದೂರಿನ ಶಾಸಕ ನನ್ನ ಸ್ನೇಹಿತ ಉದಯರ್ ಅವರು ಎರಡು ಮಾತನಾಡ್ತಾರೆ. ಅದೇ ನಿಮಿಷ ಎಲ್ಲ ಮಳವಳ್ಳಿ ತಾಲೂಕಿನ ಡಿ-ಬಾಸ್ ಅಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹಿಂಗೆ 26ವರೆಗಿರಲಿ. ನಿಮ್ಮೆಲ್ಲರ ಮಣ್ಣಿನ ಮಗ ಸ್ಟಾರ್ ಚಂದ್ರ ಅವರ ಪರವಾಗಿ ಅವರು ಇವತ್ತು ಬಂದಿದ್ದಾರೆ. ನೀವೆಲ್ಲ ಒಮ್ಮತದಿಂದ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನ ಎತ್ತಿಡಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡ್ಕೊಳ್ತೀನಿ. ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಹೇಳ್ಬಿಡ್ತೀರಣ್ಣ, ನಾನು ಯಾವುದೇ ಪಕ್ಷದ ಪರ ನಾನು ಬರೋದು ಇಲ್ಲ, ಬರೀ ವ್ಯಕ್ತಿ ಪರ ಅಷ್ಟೇ. ಏನಕ್ಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹಾಯ ಇವತ್ತಿಗೂ ನೆನೆಸ್ಕೊಳ್ತೀವಿ. ನಿಮ್ ಪ್ರೀತಿ ಪ್ರೋತ್ಸಾಹ ನೆನೆಸ್ಕೊಳ್ತೀವಿ, ಆಶೀರ್ವಾದನೂ ಇರ್ಲಿ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಇನ್ನೊಂದು ಇಲ್ಲೇ ಮಾಧ್ಯಮದವ್ರು ಇದ್ದಾರೆ, ಯಾಕಂದ್ರೆ ಈಗಲೇ ಹೇಳ್ಬಿಡ ನಮ್ಮ ಏನೇನೋ ಹಾಕ್ಬಿಟ್ರೆ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊದಲೇ ನಮ್ಮ ಉದಯಗೌಡರು ಹೇಳಿದ್ರು, ಏನಾದ್ರು ಸುಮಮ್ಮನ್ಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕು ಅಂತ. ಫಸ್ಟ್ ಕಮ್ ಅವ್ರ ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲ, ನಿಜ ಅಲ್ವಣ? ಈಗ ಕೇಳ್ಕೊಳ್ಳೋದು ನಾನು ಇಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರ ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರನಿಗೆ ಹಾಗೇನೆ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೇನೆ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಹತ್ರ ಪ್ರೀತಿಯಿಂದ ನಿಮ್ಮೆಲ್ರಿಗೂ ಡಿ-ಬಾಸ್ ದರ್ಶನ್ಗೆ, ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ, ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ಗೆ ಎಲ್ರಿಗೂ ಧನ್ಯವಾದ. 26ಕ್ಕೆ ಕಾಂಗ್ರೆಸ್ನ ಗೆಲುವು ನಿಮ್ಮ ಗೆಲುವಾಗಿರ್ಬೇಕು. ಕರೆಕ್ಟ್ ಆಗ್ಬೇಕು. ದಯವಿಟ್ಟು ಮೇಲೆ ದಾರಿ ಕೊಡಿ ಒಂಚೂರು. ಆಯ್ತು, ಗಾಡಿ ಮೂವ್ ಮಾಡಪ್ಪ. ಸ್ವಲ್ಪ ಇದ್ದರು
ಫೈನಲ್ ಇರ್ತದೆ 5 ಗಂಟೆಗೆ. ಸಾಯಂಕಾಲ ಮಳವಳ್ಳಿನಲ್ಲಿ ಅದ್ದೂರಿ ಮೆರವಣಿಗೆ ಇರುತ್ತೆ. ಎಲ್ಲ ಅಭಿಮಾನಿಗಳು ಮಳವಳ್ಳಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. 5 ಗಂಟೆಗೆ ಕರೆಕ್ಟ್ ಆಗಿ ಮಳವಳ್ಳಿಯಲ್ಲಿ ಅದ್ದೂರಿಯ ಮೆರವಣಿಗೆ ಇರ್ತದೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. 5 ಗಂಟೆ ಕರೆಕ್ಟ್ ಆಗಿ ಮಳವಳ್ಳಿಯಲ್ಲಿ ಮೆರವಣಿಗೆ ಇರ್ತದೆ. ಡ್ರೈವರ್ ನಿಧಾನಕ್ಕೆ ಬ್ರೇಕ್ ಕೊಡಕ್ಕೆ ಹೇಳೋಣ. ವಿಜಯ್ ಒಂಚೂರು ಬ್ರೇಕ್ ನಿಧಾನ ಕೊಡಕ್ಕೆ ಹೇಳಿ. ನಡಿ ನಿಧಾನಕ್ಕೆ ಹೋಗೋಣ. ಏ ತಮ್ಮಣ್ಣ, ನಿಧಾನಕ್ಕೆ ನಡಿ. ನಮ್ಗೆ ಮಳವಳ್ಳಿ ಉದ್ಧಾರ ಮಾಡೋದಪ್ಪ. ಚಲೋ ಅಡ್ಡಗಿಂತ ನೋಡ ಬಟ್ಟೆ ಕೊಡೋರು ಬಾರ್ತ ಕೈ ಇಳ್ಸೋಣ ನೀನು. ಕೈ ಯಾರೋ ಮಜ್ಜಿನ ಕಿಡ್ಕಳಿ ಯಾರ ಡ್ರೈವರ್ ಸರಿ ಇಲ್ಲ ಕಣ. ಬಾಡ ಗುಬಾಡ